ಒಂದು ಹಳ್ಳಿ. ಆ ಹಳ್ಳಿ ಅಂಚಿನಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಪಂಟು ಅಂತ ಒಂದು ಕೀಟಲ ಸ್ವಭಾವದ ಮಂಗ. ಪಂಟು ತುಂಬ ಚುರುಕು, ತಮಾಷೆಗಾರ, ಸ್ವಲ್ಪ ತೊಂದರೆ ಕೊಡೋ ಸ್ವಭಾವದವನು. ಕಾಡಿನ ಪ್ರಾಣಿಗಳೆಲ್ಲ ಒಂದಲ್ಲ ಒಂದು ಬಾರಿ ಅವನ ತಮಾಷೆಗಳಿಂದ ತೊಂದರೆಗೊಳಗಾಗಿದ್ದರು. ಅದೇ ಕಾಡಿನ ಸಮೀಪದ ಪಕ್ಕದ ಹೊಲದಲ್ಲಿ ಒಂದು ಮುದ್ದಾದ ಬಿಳಿ ಕುರಿ ಮೋನಿ ವಾಸಿಸಿದ್ಲು. ಮೋನಿ ತುಂಬ ಸೌಮ್ಯ, ನೇರ, ಸಹಜ ಮತ್ತು ಸ್ವಲ್ಪ ಭಯಭೀತ ಸ್ವಭಾವದವಳು. ಅವಳಿಗೆ ತಮಾಷೆ ಅಂದರೆ ಹೆಚ್ಚು ಅರ್ಥನೇ ಆಗ್ತಿರ್ಲಿಲ್ಲ. ಒಂದಿನ ಬೆಳಿಗ್ಗೆ ಪಂಟು ಮರದ ಮೇಲಿಂದ ಕೆಳಗೆ ನೋಡ್ತಿದ್ದಾಗ ಮೋನಿ ಹುಲ್ ಮೇಯ್ತಿರೋದನ್ನು ನೋಡಿದ್ದ. ಇಂದು ಈ ಕುರಿಯ ಜೊತೆ ಸ್ವಲ್ಪ ಮಜಾ ಮಾಡಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದ ಪಂಟು ನಿಧಾನವಾಗಿ ಕೆಳಗಿಳಿದು ಬಂದ. ಹೇ ಕುರಿಯಮ್ಮ, ನೀನು ಯಾವತ್ತು ಹುಲ್ ಮಾತ್ರ ಏಕೆ ತಿಂತೀಯ? ಬಾಳೆಹಣ್ಣು, ಮಾವಿನಣ್ಣು, ಹಣ್ಣು ಹಂಪಲ್ಗಳನ್ನ ಜಾಸ್ತಿ ತಿನ್ನಲ್ಲ. ಹುಳ ಹುಪ್ಪಡಿ ಕೀಟಗಳನ್ನಾದರೂ ತಿನ್ಬೋದಲ್ಲ ಅಂತ ಹೇಳ್ತು. ಮೋನಿ ಹೇಳ್ತು, ಅಯ್ಯೋ ಮಂಗಣ್ಣ, ನಾನು ಕುರಿ ಅಲ್ವಾ, ನನಗೆ ಹುಲ್ಲೇ ಸಾಕು, ಅದೇ ರುಚಿ ನನಗೆ. ಹಾಗಿದ್ರೆ ನೀನಿವತ್ತು ಜೀರುಂಡೆ ತಿನ್ನೋದನ್ನು ನಾನು ನೋಡಲೇಬೇಕು ಅಂತ ಹೇಳಿ ಒಂದು ಜೀರುಂಡೆ ತಂದು ಮೋನಿ ಬಾಯಿಗೆ ತುರುಕ್ಲಿಕ್ಕೆ ಪ್ರಯತ್ನಿಸ್ತು. ಮೋನಿ ಬೇಡ ಬೇಡ, ನನಗಿದು ಬೇಡ, ನಾನು ಜೀರುಂಡೆ ಎಲ್ಲ ತಿನ್ನಲ್ಲ, ನನಗೆ ಹುಲ್ಲೇ ಸಾಕು ಅಂತ ಓಡ್ ಹೋಯ್ತು. ಪಂಟು ಜೋರಾಗಿ ನಗಾಡ್ದ. ಅವನಿಗೆ ಕುರಿಯನ್ನು ಕಾಡೋದು ದೊಡ್ಡ ಮಜಾ ಆಗಿ. ಅಂದು ಮಧ್ಯಾಹ್ನ ಕಾಡಿನ ಬಳಿ ಇರುವ ಕೆರೆ ಹತ್ರ ಎಲ್ಲ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಸೇರಿದ್ವು. ಅಲ್ಲಿ ಪಂಟು ಮತ್ತೊಂದು ತಮಾಷೆ ಮಾಡಲು ಯೋಚಿಸಿದ. ಅವನು ಮೋನಿ ಬೆನ್ನಿಗೆ ನಿಧಾನವಾಗಿ ಹತ್ತಿ ಕುಳಿತುಕೊಂಡ. ಮೋನಿಗೆ ಏನು ಗೊತ್ತಾಗಲೇ ಇಲ್ಲ. ಪಂಟು ಜೋರಾಗಿ ಕೂಗಿ ಹೇಳ್ದ, ಹೇ ಸ್ನೇಹಿತರೆ, ನೋಡಿ, ನಾನು ಇಲ್ಲಿ ಕುರಿ ಮೇಲೆ ಕುದುರೆ ಹಾಗೆ ಸವಾರಿ ಮಾಡ್ತಿದ್ದೀನಿ. ಎಲ್ಲ ಪ್ರಾಣಿಗಳು ನಗ್ಲಿಕ್ಕೆ ಶುರು ಮಾಡಿದ್ವು. ಆಗ ಮೋನಿಗೆ ಗೊತ್ತಾಯಿತು ತನ್ನ ಬೆನ್ನ ಮೇಲೆ ಪಂಟು ಕೂತಿದ್ದಾನೆ ಅಂತ. ಹೇಳಿದ್ಲು, ನಾನು ಕುದುರೆ ಅಲ್ಲ, ಇಳಿಯಪ್ಪ ಕೆಳಗೆ ಅಂತ ಭಯಪಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ಲು. ಪಂಟು ದಪ್ಪ ಅಂತ ಕೆಳಗೆ ಬಿದ್ದ. ಅವನ ಮೂಗು ಮಣ್ಣಿನಲ್ಲಿ ಮುಳುಗಿತು. ಈ ಬಾರಿ ಎಲ್ಲ ಪ್ರಾಣಿಗಳು ಪಂಟನ್ನು ನೋಡಿ ನಗ್ಲಿಕ್ಕೆ ಶುರು ಮಾಡಿದ್ವು. ಮೋನಿ ಹತ್ತಿರ ಬಂದು ಹೇಳಿದ್ಲು, ನನ್ನ ಮೇಲೆ ತಮಾಷೆ ಮಾಡಿದರೆ ಇದೇ ಫಲ ಎಂದು ಅವಳು ಕೂಡ ನಗ್ಲಿಕ್ಕೆ ಶುರು ಮಾಡಿದ್ಲು. ಪಂಟು ಸ್ವಲ್ಪ ನಾಚಿಕೊಂಡ, ಆದರೆ ತನ್ನ ತಮಾಷೆ ಸ್ವಭಾವ ಅವನು ಬಿಡಲೇ ಇಲ್ಲ. ಮರ್ತಿನ ಕಾಡಿನಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಒಂದು ನರಿ ಕೋಳಿಗಳನ್ನು ಹಿಡಿಲಿಕ್ಕೆ ಹೊಂಚಾಗ್ತಾ ಇತ್ತು. ಪ್ರಾಣಿಗಳಿಗೆಲ್ಲ ಭಯ ಆಯಿತು. ಏನು ಮಾಡಬೇಕು ಅಂತ ಯಾರಿಗೂ ತಿಳಿಯಲಿಲ್ಲ. ಆಗ ಪಂಟು ಅಲ್ಲಿಗೆ ಬಂದ. ಭಯ ಪಡಬೇಡಿ, ನನ್ನ ಬಳಿ ಒಂದು ಯೋಚನೆ ಇದೆ ಅಂದ. ಅವನು ಮೋನಿನ ಕರೆದು ಹೇಳ್ದ, ಮೋನಿ, ಈ ಬಾರಿ ನಿನ್ನ ಸಹಾಯ ಬೇಕೇ ಬೇಕು. ಮೋನಿ ಕೇಳಿದ್ಲು, ಏನು ಮಾಡಬೇಕು ಪಂಟು ನಾನು? ಮೋನಿ ಕಿವಿಲಿ ತನ್ನ ಉಪಾಯನ ನಿಧಾನ ಕೇಳಿ ಪಕ್ಕದ ಹೊಲದಲ್ಲಿರುವಂಥ ಒಂದು ಹಾಸನ್ನು ತಂದು ಮೋನಿ ಮೈ ಮೇಲೆ ಹಾಕಿ 2 ಎಲೆನ ತಂದು ಮೋನಿಗೆ ಕಿವಿ ಹಾಗೆ ಸಿಕ್ಕಿಸಿ ಅವನ ರೂಪನ್ನು ವಿಚಿತ್ರವಾಗಿಸ್ದ. ಮಾರನೇ ದಿನ ನರಿ ಹೊಂಚಾಗ್ತಾ ಬಂತು. ಮೋನಿ ತಕ್ಷಣ ತಾನಲ್ಲಿಗೆ ದುಮ್ಕಿ ಬೂ ಅಂತ. ನರಿ ಇದ್ಯಾವುದೋ ದೆವ್ವ, ಭೂತ, ಏನೋ ಪ್ರಾಣಿ ಇದು ಅಂತ ಹೆದರ್ಕೊಂಡು ಓಡೋಯ್ತಲ್ಲಿಂದ. ಇದನ್ನು ನೋಡಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕೇಕೆ ಹಾಕಿ ನಗಾಡ್ವು. ಈ ಬಾರಿ ಪಂಟಿನ ತಮಾಷೆ ಎಲ್ರಿಗೂ ಉಪಯೋಗ ಆಗಿತ್ತು. ಮೋನಿ ಸಂತೋಷದಿಂದ ಹೇಳಿದ್ಲು, ಪಂಟು, ನೀನು ಯಾವತ್ತೂ ನನ್ನನ್ನು ಕಾಡೋ ಮಂಗ ಅಂತ ನಾನು ಭಾವಿಸ್ಕೊಂಡಿದ್ದೆ, ಆದರೆ ಇವತ್ತು ನಿನ್ನ ತಮಾಷೆ ನಮ್ಮನ್ನೆಲ್ಲ ಕಾಪಾಡ್ತು. ತುಂಬ ಧನ್ಯವಾದಗಳು ಪಂಟು. ಎಲ್ಲ ಪ್ರಾಣಿಗಳು ಪಂಟುಗೆ ಧನ್ಯವಾದನ ತಿಳಿಸಿ ಅವರನ್ನು ಹಾಡಿ ಹೊಗಳಿದ್ವು. ಪಂಟು ಹೆಮ್ಮೆಯಿಂದ ಹೇಳಿದ, ನಾನು ತಮಾಷೆ ಮಾಡ್ತೀನಿ, ಕೀಟ್ಲೆ ಮಾಡ್ತೀನಿ, ಆದರೆ ಯಾರಿಗಾದರೂ ತೊಂದರೆ ಆದಾಗ ಸಹಾಯನೂ ಮಾಡ್ತೀನಿ. ಪಂಟು ಇನ್ನೂ ತಮಾಷೆ ಮಾಡೋದನ್ನು ಬಿಡಲೇ ಇಲ್ಲ. ಆದರೆ ಮೋನಿಗೆ ಮುಂದೆ ತೊಂದರೆ ಕೊಡಲಿಲ್ಲ. ಎಲ್ರಿಗೂ ಖುಷಿ ಕೊಡೋ ರೀತಿಯಲ್ಲಿ ಮಾತ್ರ ತಮಾಷೆ ಮಾಡ್ತಿದ್ದ ಪಂಟು. ಈ ಕಥೆಯಿಂದ ನಾವು ತಿಳಿಯೋದೇನೆಂದರೆ, ಜೀವನದಲ್ಲಿ ತಮಾಷೆ ಬೇಕು, ಸಂತೋಷವಾಗಿರಬೇಕು, ಆದರೆ ಕಷ್ಟ ಕಾಲದಲ್ಲಿ ಸ್ನೇಹಿತರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಕೊಂಡು ಕೂಡ ಇರಬೇಕಾಗುತ್ತೆ. ಅದೇ ಜೀವನ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.